ಎಲ್ರಿಗೂ ನಮಸ್ತೆ. ಶ್ರೀ ಕೃಷ್ಣಾಯ ನಮಃ. ಓಂ ಗುರುಭ್ಯೋ ನಮಃ. ದಶಮಿದು ಹೇಳ್ದೆ, ಮತ್ತೆ ಏಕಾದಶಿದು ಹೇಳ್ದೆ. ದ್ವಾದಶಿ ದಿವಸ, ಈ ಹಿಂದಿನ ದಿವಸ ಏಕಾದಶಿ ದಿವಸ ನೀವೇನು ಪೂಜೆ ಮಾಡಿರ್ತೀರೋ ಬೆಳಗ್ಗೆ ದ್ವಾದಶಿ ದಿವಸ ನೀವು ಉಪವಾಸ ಬಿಡಬೇಕಾಗುತ್ತೆ. ಏಕಾದಶಿ ದಿವಸ ಉಪವಾಸ ಇರ್ತಕ್ಕಂಥವ್ರು ಬೆಳಗ್ಗೆ ದ್ವಾದಶಿ ದಿವಸ ಮತ್ತೆ ನೀವು ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಆ ರಾಯರು ಫೋಟೋಗೆ ಹಾಕಿರ್ತಕ್ಕಂತಹ ತುಳಸಿನೆಲ್ಲ ತೆಗೆದು ಗ್ಲಾಸಲ್ಲಿ ಇಟ್ಟಿರ್ತಕ್ಕಂತಹ ನೀರನ್ನೆಲ್ಲ ಮತ್ತೆ ತೆಗೆದು ನಿಮ್ಮ ಮನೇಲಿದ್ರೆ ಮತ್ತೆ ತುಳಸಿನೇ ಹಾಕಿ, ಇಲ್ಲ ಅಂತಂದ್ರೆ ಹೂನೆಲ್ಲ ಹಾಕಿ ನೀವು ಹಿಂದಿನ ದಿವಸ ಉಪವಾಸ ಇರ್ತೀರಾ. ರಾಯರು ಕೂಡ ಉಪವಾಸ ಇರ್ತಾರೆ. ಆದ್ರಿಂದ ರಾಯರು ನೈವೇದ್ಯಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರ್ತಕ್ಕಂತಹದ್ದು ಬೇಕಾದ್ರೆ ನೀವು ರಾಯರಿಗೆ ನೈವೇದ್ಯ ಮಾಡ್ಬೋದು. ಏನಾದ್ರು ಗೋಧಿ ಸಜ್ಜಿಗೆನೋ ಹಾಲು ಪಾಯಸನೋ ಅಥವಾ ಅವಲಕ್ಕಿನೋ ಏನಾದ್ರೂ ಮಾಡಿ ನೀವು ರಾಯರಿಗೆ ನೈವೇದ್ಯ ಇಡ್ಬೋದು. ನಾನು ಹೇಳೋದು ಎಲ್ಲಾ ತರ ಹಣ್ಣುಗಳ್ನು ಹಾಕಿ ಹಾಲು, ಮೊಸರು, ಖರ್ಜೂರ, ಡ್ರೈ ಫ್ರೂಟ್ಸು, ತುಪ್ಪ, ಕಲ್ಸಕ್ರೆ, ಕೆಂಪು ಕಲ್ಸಕ್ರೆ ಎಲ್ಲ ಹಾಕಿ ಡ್ರೈ ಫ್ರೂಟ್ಸ್ ಪಂಚಾಮೃತ ಮಾಡಿ ರಾಯರಿಗೂ ನೈವೇದ್ಯಕ್ಕೆ ಇಟ್ಟಂಗಾಗುತ್ತೆ. ನೀವು ಹಿಂದಿನ ದಿವಸ ಉಪವಾಸ ಇರೋದ್ರಿಂದ ಅದು ಡ್ರೈ ಫ್ರೂಟ್ಸ್ ಎಲ್ಲ ನೀವು ಎಲ್ಲ ಪಂಚಾಮೃತನ ತಗೊಂಡ್ರೆ ಮನೆಯವರೆಲ್ಲ ನೀವು ಎಲ್ಲ ತಗೊಂಡ್ರೆ ತುಂಬಾನೇ ಒಳ್ಳೇದು, ತುಂಬಾನೇ ಚೆನ್ನಾಗಿರುತ್ತೆ. ರಾಯರಿಗೂ ನೈವೇದ್ಯ ಮಾಡ್ದಂಗೂ ಆಗುತ್ತೆ, ನೀವು ತಿಂದಂಗಾಗುತ್ತೆ. ಆದ್ರಿಂದ ನಾನು ಇದು ವಿಡಿಯೋ ನಾನು ಮಾಡ್ತಾ ಇರೋ ಉದ್ದೇಶ ಬೆಳಗ್ಗೆ ದ್ವಾದಶಿಗೆ ಉಪವಾಸ ಹೇಗೆ ಬಿಡಬೇಕು ಅನ್ನೋದು. ಎಲ್ರಿಗೂ ನಮಸ್ತೆ. ಶ್ರೀ ಕೃಷ್ಣಾಯ ನಮಃ. ಓಂ ಗುರುಭ್ಯೋ ನಮಃ.